ನ್ಯೂಸ್ 18 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಹಂಸ ಶ್ಯಾಮಲ. ನಾವು ದಿನನಿತ್ಯ ಸೇವಿಸುವಂತಹ ಆಹಾರ ಪದಾರ್ಥಗಳು ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥದ್ದು ತುಂಬಾನೇ ಆತಂಕವನ್ನ ಹುಟ್ಟಿಸ್ತಿದೆ. ಎಲ್ಲರಲ್ಲೂ ಕೂಡ ತುಂಬಾನೇ ಭಯ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹಾಗಿರ್ಬೇಕಾದ್ರೆ ನಾವು ಮನೆಯಲ್ಲಿ ಕೂಡ ಸೇಫ್ ಆಗಿ ಒಂದ್ ಸ್ವಲ್ಪ ಅಡುಗೆನ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿದ್ರೆ ಅವುಗಳು ಕೂಡ ಕಲಬೆರಕೆ ಆಗಿರೋದು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಿದೆ. ಹೀಗಿರ್ಬೇಕಾದ್ರೆ ಪ್ರಮುಖವಾಗಿ ನಾವು ಪ್ರತಿಯೊಂದು ಅಡುಗೆಗೂ ಕೂಡ ಒಗ್ಗರಣೆಗಿರ್ಬೋದು ಅಥವಾ ಚಪಾತಿ, ಪೂರಿ ಈ ತರ ಎಲ್ಲಾ ಒಂದು ಪದಾರ್ಥಗಳಿಗೂ ಕೂಡ ಮುಖ್ಯವಾಗಿ ಬಳಸುವಂಥದ್ದು ಉಪ್ಪು, ಖಾರ, ಹುಳಿ ಜೊತೆ ಅಡುಗೆ ಎಣ್ಣೆನೂ ಕೂಡ ಹೌದು. ಯಾಕಂತ ಹೇಳಿದ್ರೆ ಅಡುಗೆ ಎಣ್ಣೆ ಇಲ್ಲದೆ ಇತ್ತೀಚಿನ ದಿನಗಳಲ್ಲಿ ಅಡುಗೆನೆ ಮಾಡಕ್ ಆಗ್ದಿರುವಂತಹ ಒಂದು ಸಿಚುಯೇಷನ್ ಇದೆ ಅಂತಾನೆ ಹೇಳ್ಬೋದು. ಅನೇಕರು ಅಡುಗೆ ಎಣ್ಣೆ ಬಳಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಡುಗೆ ಮಾಡ್ತಾರೆ. ಆದ್ರೆ ಮೋಸ್ಟ್ ಆಫ್ ದ ಜನರು ಅಡುಗೆ ಎಣ್ಣೆ ಬಳಸಿನೇ ಬೇಕಾದಂತಹ ತಿನಿಸು ಪದಾರ್ಥಗಳನ್ನ ಮಾಡ್ತಾರೆ. ಆದ್ರೆ ನಾವು ಬಳಸುವಂತಹ ಈ ಒಂದು ಅಡುಗೆ ಎಣ್ಣೆ ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿರುವಂತದ್ದು. ಹೌದು, ನಾವು ಈ ಹಿಂದೆ ನೋಡಬಹುದು, ಒಂದು ಸ್ವಲ್ಪ ದಿನಗಳ ಹಿಂದೆ ಆಹಾರ ಸುರಕ್ಷತಾ ಇಲಾಖೆಯಿಂದ ಒಂದಷ್ಟು KFC, ಮೆಕ್ಡೊನಾಲ್ಡ್ ಎಲ್ಲದರ ಮೇಲೇನು ದಾಳಿ ಮಾಡ್ತಾರೆ. ಈ ಟೈಮಲ್ಲಿ ಒಂದು ಅಡುಗೆ ಎಣ್ಣೆಯ ಸ್ಯಾಂಪಲ್ಸ್ ಅನ್ನ ತೆಗೆದುಕೊಂಡಿರ್ತಾರೆ. ಇದರಲ್ಲಿ ಪ್ರಮುಖವಾಗಿ ಈ ಒಂದು ಅಡುಗೆ ಎಣ್ಣೆಯನ್ನ ಬಳಸೋದಕ್ಕೆ ಮತ್ತೆ ಪುನರ್ ಬಳಸೋದಕ್ಕೆ ಮೆಗ್ನೀಷಿಯಂ ಸಲ್ಫೈಡ್ ಅನ್ನ ಬಳಸ್ತಿದ್ರು. ಅಂದ್ರೆ ಎಣ್ಣೆ ಕರಿತಾ ಕರಿತಾ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ಆ ಕಲರ್ ಚೇಂಜ್ ಆಗಿರುವಂತದನ್ನ ಮತ್ತೆ ಪುನಃ ಬ್ಯಾಕ್ ಟು ಆ ಒರಿಜಿನಲ್ ಕಲರ್ ಏನ್ ಕನ್ವರ್ಟ್ ಆಗ್ಬೇಕು ಅದರ ರೀತಿ ಆಗೋದಕ್ಕೆ ಒಂದು ಶುಚಿತ್ವ ಮಾಡೋದಕ್ಕೂ ಕೂಡ ಇದನ್ನ ಬಳಸ್ತಿದ್ದು ಕಂಡು ಬಂದಿದೆ. ಸೊ ಈ ಒಂದು ಮೆಗ್ನೀಷಿಯಂ ಸಲ್ಫೈಡ್ ಇಂದ ಸುಮಾರು ಒಂದು ನಮಗೆ ಜನರಿಗೆ ಪ್ರಮುಖವಾಗಿ ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗುವಂತ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ರಿಪೋರ್ಟ್ ಮಾಡಿದ್ರು. ಆದ್ರೆ ಈಗ ತಿಳಿದು ಬಂದಿರುವಂತಹ ಇದು ಏನಂತ ಹೇಳಿದ್ರೆ, ಅನೇಕ ಜನರು ನಮ್ಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಮತ್ತೆ ಎಷ್ಟೊಂದು ಕಡೆಗಳಲ್ಲಿ ಗಾಣದ ಎಣ್ಣೆನ ನಾವು ಮಾರ್ತೀವಿ ಅನ್ನುವಂಥದ್ದನ್ನ ಇಟ್ಕೊಂಡು ಈಗ ಟ್ರೆಂಡಿಂಗ್ ಅಲ್ಲಿ ನಾವು ಪ್ಯೂರ್ ಎಣ್ಣೆ ಕೊಡ್ತೀವಿ ಅನ್ನೋದನ್ನ ಮಾಡ್ತಿದ್ದಾರೆ. ಸೊ ಆದ್ರೆ ಈ ಒಂದು ಪ್ಯೂರ್ ಎಣ್ಣೆನ ತಗೊಳ್ಕೊಳ್ಳೋದಕ್ಕೆ ಈಗ ಎಷ್ಟೊಂದ್ ಜನ ಮುಂದಾಗಿದ್ದಾರೆ. ಯಾಕಂತ ಹೇಳಿದ್ರೆ ಈ ಬೇರೆ ಒಂದು ಕಂಪನಿಗಳ ಎಣ್ಣೆಗಿಂತ ಗಾಣಗದ ಎಣ್ಣೆ, ನಮ್ಮ ಹಳೆ ಕಾಲದಲ್ಲಿ ಮಾಡ್ತಿದ್ದಂತಹ ನ್ಯಾಚುರಲ್ ಒಂದು ಪ್ರೊಸೆಸ್ ಮೂಲಕ ಬರುವಂತಹ ಎಣ್ಣೆ ನಮ್ಗೆ ಒಳ್ಳೇದು ಅನ್ನುವಂಥದ್ದು ಈಗ ಎಷ್ಟೊಂದು ಕಡೆ ಟ್ರೆಂಡ್ ಕೂಡ ಆಗ್ತಿರುವಂತದ್ದು. ಆದ್ರೆ ಇದನ್ನೇ ಒಂದು ಅಡ್ವಾಂಟೇಜ್ ಆಗಿ ತಗೊಂಡು ಎಣ್ಣೆ ಮಾರುವಂತಹ ವ್ಯಾಪಾರಿಗಳು ನಮಗೆ ಒಂದು ರೀತಿಯಾದಂತಹ ನಕಲಿ ಎಣ್ಣೆಯನ್ನ, ಅಡುಗೆ ಎಣ್ಣೆಯನ್ನ ಕೊಡ್ತಿದ್ದಾರೆ. ಸೊ ಈ ಒಂದು ವಿಚಾರ ಈಗ ಆರೋಗ್ಯ ಇಲಾಖೆಗೆ ತಿಳಿದು ಬಂದಿದ್ದು ಈ ಒಂದು ಅಡುಗೆ ಎಣ್ಣೆ ಎಷ್ಟು ಶುದ್ಧ ಇದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದೆ. ಅದರ ಜೊತೆಗೆ ಈ ಒಂದು ಎಲ್ಲಾ ಕೂಡ ಫೇಕ್ ಆಗಿ, ನಕಲಿ ಹಾಗೇನೆ ಕಲಬೆರಕೆ ಎಣ್ಣೆಗಳು ಪತ್ತೆಯಾಗ್ತಿರುವಂತಹ ಬೆನ್ನಲ್ಲೇನೆ ಇನ್ನು ಮುಂದೆ ನಮ್ಮ ಒಂದು ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಈ ಒಂದು ಲೂಸ್ ಎಣ್ಣೆ, ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಲೇಬಲಿಂಗ್ ಇಲ್ಲದೆ ಇರುವಂತದ್ದು, ಯಾವುದೇ ರೀತಿಯಾದಂತಹ ಒಂದು ಫುಡ್ ಡಿಪಾರ್ಟ್ಮೆಂಟ್ ಅನ್ನ ಒಂದು ಅನುಮತಿ ಇದು ಇಲ್ಲದೆ ಇರುವಂತಹ ಒಂದು ಲೇಬಲಿಂಗ್ ಮಾಡಿರುವಂತದ್ದು, ಈ ರೀತಿಯಾದಂತಹ ಒಂದು ಎಣ್ಣೆಯನ್ನ ಬ್ಯಾನ್ ಮಾಡೋದಕ್ಕೆ ಈಗಾಗಲೇ ಒಂದು ಪ್ಲಾನ್ ಅನ್ನ ಮಾಡಿರುವಂತದ್ದು. ಇದಕ್ಕೋಸ್ಕರ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಆ ಸಮಿತಿಯ ಕೆಲಸ ಏನಂತ ಹೇಳಿದ್ರೆ, ಈ ರೀತಿ ಅಡುಗೆ ಎಣ್ಣೆಗಳು ಎಷ್ಟು ಶುಚಿತ್ವವಾಗಿದೆ, ಸೊ ಇದು ಯಾವೆಲ್ಲ ರೀತಿಯಾಗಿ ಕಲಬೆರಕೆ ಆಗಿದೆ ಅನ್ನುವಂಥದ್ದನ್ನ ಕಂಡುಹಿಡಿಬೇಕು. ಕಂಡುಹಿಡಿದು ಅವರು ಈ ಒಂದು ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕು. ಅದಾದಂತಹ ಬಳಿಕ ಅವ್ರಿಗೆ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಹೇಳಿದರೆ, ಆ ಒಂದು ವರದಿ ಬಂದಂತಹ ತಕ್ಷಣದಲ್ಲೇ ಈ ರೀತಿ ಎಲ್ಲೆಲ್ಲಿ ಲೂಸ್ ಅಡುಗೆ ಎಣ್ಣೆಗಳನ್ನ ಮಾರಾಟ ಮಾಡ್ಲಾಗ್ತಿದೆ ಅವುಗಳನ್ನ ಬ್ಯಾನ್ ಮಾಡೋದಕ್ಕೆ ಪೂರ್ತಿ ಸಿದ್ಧತೆಯನ್ನ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ನಮ್ಗೆ ಹಿಂದೆನೂ ಕೂಡ ತಿಳಿದಿದೆ, ಈ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಬಳಸಿದಂತಹ ಎಣ್ಣೆಯನ್ನ ತಗೊಂಡು ಬಂದು ಇಲ್ಲಿ ಕಡಿಮೆ ರೇಟ್ಗೆ ಮಾರ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ಅನೇಕ ಕಡೆಗಳಲ್ಲಿ ನಾವು ನೋಡಿದ್ದೀವಿ. ಸೊ ಆ ರೀತಿ ಇರ್ಬೇಕಾದ್ರೆ ಒಂದು ಬಾರಿ ಎಣ್ಣೆಯನ್ನ, ಅಂದ್ರೆ ನಾವು ಒಂದ್ಸರಿ ಅಡುಗೆಗೆ ತಗೊಂಡ್ರೆ ಅದನ್ನ 3 ಟೈಮ್ ಮಾತ್ರ ಕರಿಯೋದಕ್ಕೆ ಅನುಮತಿ ಇರುವಂತದ್ದು. ಸೊ ಅದಾದಂತಹ ಬಳಿಕ ಅದನ್ನ ಕರೆದ್ರೆ ಅದು ನಮ್ಮ ಜೀವಕ್ಕೆ, ಒಂದು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಹೇಳಿರುವಂತದ್ದು. ಹೀಗಾಗಿ ನಾವು ಬಳಸುವಂತಹ ಅಡುಗೆ ಎಣ್ಣೆ ಎಷ್ಟು ಸೇಫ್ ಆಗಿದೆ ಅನ್ನುವಂಥದ್ದನ್ನ ನಾವು ಕೂಡ ತಿಳಿದುಕೊಳ್ಬೇಕಾಗುತ್ತೆ. ಹಾಗಾಗಿಯೇ ಕಡಿಮೆ ರೇಟ್ಗೆ ಅಥವಾ ಈ ಗಾಣದ ಎಣ್ಣೆಯ ಒಂದು ಎಣ್ಣೆಗಳು ಸಿಗುತ್ತೆ, ಅಡುಗೆ ಎಣ್ಣೆಗಳು ಸಿಗುತ್ತೆ ಅನ್ನುವಂಥದ್ದನ್ನ ತಂದು ಬಳಸುವಂತವ್ರು ಒಂಚೂರು ಯೋಚನೆ ಮಾಡಬೇಕಾಗಿದೆ. ಸೊ ಕೆಲವೇ ದಿನಗಳಲ್ಲಿ ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ಕೂಡ ಸರ್ಕಾರ ಕೈಗೊಳ್ಳಲಿದೆ. ಇದು ಇವತ್ತಿನ ಡಿಜಿಟಲ್ ಲೈವ್ ಆಗಿತ್ತು. ಮುಂದಿನ ಡಿಜಿಟಲ್ ಲೈವ್ ಅಲ್ಲಿ ನಾನು ನಿಮ್ಮನ್ನು ಜಾಯ್ನ್ ಆಗ್ತೀನಿ. ಥ್ಯಾಂಕ್ ಯು.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.